ನಮಸ್ತೆ ಸ್ನೇಹಿತರೆ, ಸಮೃದ್ಧಿ ಜೀವನ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೇಗೆ ಹೊರಹಾಕುವುದು ಹಾಗೂ ಮನೆಯನ್ನು ಕಣ್ಣು ದೃಷ್ಟಿಯಿಂದ ಹೇಗೆ ಕಾಪಾಡಿಕೊಳ್ಳುವುದು ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾವು ಮೊದಲು ಮನೆಯನ್ನು ನೆಗೆಟಿವ್ ಶಕ್ತಿಯಿಂದ ಸಂರಕ್ಷಣೆ ಮಾಡಬೇಕು ಅನ್ನೋದಾದರೆ ಮೊದಲು ನಾವು ಮನೆಯನ್ನು ಸಕಾರಾತ್ಮಕವಾಗಿ ಬದಲಾಯಿಸಬೇಕು. ಹೌದು ಸ್ನೇಹಿತರೆ, ಮನೆಯಲ್ಲಿ ಸಕಾರಾತ್ಮಕ ಹಾಗೂ ಪಾಸಿಟಿವ್ ವೈಬ್ಸ್ ಮೂಲಕ ನಾವು ಮನೆಯನ್ನು ಫ್ರೆಶ್ ಆಗಿ ಮಾಡುವುದರ ಮೂಲಕ ನಾವು ನಕಾರಾತ್ಮಕ ಶಕ್ತಿಯಿಂದ ದೂರವಿರಬಹುದು. ಹಾಗೆ ಈ ಒಂದು ಮನೆಯಲ್ಲಿ ಸಂತಸದ ವಾತಾವರಣವನ್ನು ಎಲ್ಲರೂ ಬಯಸ್ತಾರೆ ಮತ್ತು ಮನೆಯಲ್ಲಿ ಸಮಸ್ಯೆ ಉಂಟಾದರೆ ಅದರಿಂದ ಹೊರಬರಲು ಒದ್ದಾಡ್ತೀವಿ. ಮನೆಯನ್ನು ಚೈತನ್ಯವಾಗಿಡಲು ಅಲ್ಲಿ ಸಕಾರಾತ್ಮಕ ಶಕ್ತಿ ತುಂಬಲು ನಾವು ಕೆಲವೊಂದು ವಾಸ್ತು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಅದರ ಪ್ರಕಾರ ಕೆಲವು ನಿಯಮಗಳನ್ನು ನಾವು ಪಾಲಿಸೋದ್ರಿಂದ ಈ ನೆಗೆಟಿವ್ ಶಕ್ತಿಯಿಂದ ನಾವು ದೂರವಿರಬಹುದು ಹಾಗೂ ಈ ಒಂದು ಕೆಟ್ಟ ದೃಷ್ಟಿಯಿಂದ ಪಾರಾಗಬಹುದು. ಆ ಒಂದು ಅದೃಷ್ಟಂತಹ ಸೆಳೆಯುವ ವಸ್ತುಗಳನ್ನು ನಾವು ಕೂಡ ಮನೆಯಲ್ಲಿ ಇಡುವುದರಿಂದ ಮನೆಯಲ್ಲಿ ಅದೃಷ್ಟ, ಆರೋಗ್ಯ ಮತ್ತು ಸಮೃದ್ಧಿ ತುಂಬುತ್ತದೆ ಎಂದು ಹೇಳಲಾಗ್ತದೆ. ಸಕಾರಾತ್ಮಕತೆಯನ್ನು ಆಕರ್ಷಿಸುವ ಈ ಅದೃಷ್ಟದ ವಸ್ತುಗಳನ್ನು ನಾವು ಮನೆಯಲ್ಲಿ ಇಟ್ಟರೆ ಮನೆಯ ತುಂಬ ಪಾಸಿಟಿವ್ ವಾತಾವರಣ ಸಿಗುತ್ತದೆ ಹಾಗೂ ಮನಸ್ಸು ತುಂಬ ಪಾಸಿಟಿವ್ ವೈಬ್ಸ್ ತುಂಬಿರುತ್ತದೆ. ಇದರಿಂದ ನಾವು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಹುದು. ನಿಮ್ಮ ಜೀವನದಲ್ಲಿ ಯಾವುದೇ ಅಡೆತಡೆ ಅಥವಾ ಯಾವುದೇ ಮನೆಯಲ್ಲಿ ಕಿರಿಕಿರಿ ಇದ್ದರೆ ಈ ಒಂದು ವಸ್ತುಗಳು ಇರುವುದರಿಂದ ಮನೆಯಲ್ಲಿ ಸಂತಸ, ನೆಮ್ಮದಾಗುತ್ತದೆ. ಹಾಗಾದರೆ ಆ ಚೈತನ್ಯವನ್ನು ಕೊಡುವಂತಹ ವಸ್ತುಗಳು ಯಾವುದು ಎಂಬುದರ ಬಗ್ಗೆ ನೋಡೋಣ. ಮೊದಲನೇದು ಬಿದಿರು, ಲಕ್ಕಿ ಬ್ಯಾಂಬೋ ಅಂತ ಹೇಳ್ತಾರೆ. ಸುತ್ತಲೂ ಕೆಂಪು ರಿಬ್ಬನ್ ಕಟ್ಟಿದ ಬಿದಿರಿನ ಗಿಡ ಮನೆಯಲ್ಲಿ ಎಲ್ಲಿಯಾದರೂ ಇರಬೇಕು. ಅದರಲ್ಲೂ ಪೂರ್ವ ದಿಕ್ಕಿನಲ್ಲಿ ಬಿದಿರನ್ನು ಇರಿಸಿದರೆ ಅದರ ಒಂದು ಶಕ್ತಿಯಿಂದ ಮನೆಯ ಸೌಂದರ್ಯವನ್ನು ನಿಸ್ಸಂಶಯವಾಗಿ ಹೆಚ್ಚಿಸುತ್ತದೆ. ಜೊತೆಗೆ ಕುಟುಂಬದಲ್ಲಿ ಆರೋಗ್ಯವನ್ನು ಸಹ ಹೆಚ್ಚಿಸುತ್ತದೆ. ಮನೆಯಲ್ಲಿ ಪಾಸಿಟಿವ್ ವಾತಾವರಣ ಉಂಟು ಮಾಡುತ್ತದೆ. ನಂತರ ಬುದ್ಧ, ಹೌದು ಸ್ನೇಹಿತರೆ, ಲಾಫಿಂಗ್ ಬುದ್ಧ ಅಥವಾ ಬುದ್ಧನ ಪ್ರತಿಮೆ. ಈ ಒಂದು ಬುದ್ಧನ ಪ್ರತಿಮೆಯನ್ನು ನಾವು ಆಗ್ನೇಯ ದಿಕ್ಕಿನಲ್ಲಿ ಇರಿಸಿದಾಗ ಅದು ನಮ್ಮ ಜೀವನದಲ್ಲಿ ಅದೃಷ್ಟ, ಶಾಂತಿ, ಯಶಸ್ಸು ಮತ್ತು ಆರೋಗ್ಯವನ್ನು ತರುತ್ತದೆ ಎಂದು ಹೇಳಲಾಗ್ತದೆ. ಹಾಗೂ ಈ ಒಂದು ಬುದ್ಧನ ಪ್ರತಿಮೆ ಮನೆಯಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ಶಕ್ತಿಯನ್ನು ಹೊರದೋಡಿಸಲು ಒಂದು ಹೆಚ್ಚಿನ ಪರಿಣಾಮಕಾರಿಯಾಗಬಹುದು ಎಂದು ಹೇಳಲಾಗ್ತದೆ ವಾಸ್ತುಶಾಸ್ತ್ರದಲ್ಲಿ. ನಂತರ ಆಮೆ, ಟಾರ್ಟೈಸ್. ಕೆಲವರು ಸಾಮಾನ್ಯವಾಗಿ ಆಮೆ ಉಂಗುರವನ್ನು ಧರಿಸಲು ಸಲಹೆ ನೀಡ್ತಾರೆ. ಆದರೆ ಆಮೆಯು ಮನೆಗೆ ದೀರ್ಘಾಯುಷ್ಯವನ್ನು ಹಾಗೂ ಧನಾತ್ಮಕ ಶಕ್ತಿಯನ್ನು ತರುತ್ತದೆ ಎಂದು ಹೇಳಲಾಗ್ತದೆ. ಹಾಗಾಗಿ ಮನೆಯಲ್ಲಿ ಯಾವುದಾದರೂ ಒಂದು ಪುಟ್ಟದೊಂದು ಆಮೆ ಪ್ರತಿಮೆ ಇರಲಿ. ಬೆಳ್ಳಿಯ ಆಮೆಯಾದರೆ ಬೆಟ್ಟಲಲ್ಲಿ ನೀರು ಹಾಕಿ ದೇವರ ಕೋಣೆಯಲ್ಲಿಟ್ಟರೆ ಸಾಕಾಗುತ್ತದೆ. ಹಾಗೂ ಈ ಒಂದು ಆಮೆಗಳನ್ನು ನಾವು ಇಡುವಂಥ ಜಾಗವು ಸಹ ತುಂಬಾನೇ ಮುಖ್ಯವಾಗಿರುತ್ತದೆ. ಗಾಜು ಅಥವಾ ಸ್ಫಟಿಕ ಅಂತಹ ಆಮೆಗಳನ್ನು ಹೆಚ್ಚಾಗಿ ಬಳಸ್ತಾರೆ. ಆ ಆಮೆಗಳನ್ನು ನಾವು ನೈಋತ್ಯ ಅಥವಾ ವಾಯುವ್ಯದಲ್ಲಿ ಇಡಬೇಕು. ಹಾಗೂ ಹೀಗೆ ಒಂದು ಮನೆಯಲ್ಲಿ ಆಮೆಯನ್ನು ತರುವುದರಿಂದ ನಮ್ಮ ಮನೆಯಲ್ಲಿ ಪಾಸಿಟಿವ್ ವಾತಾವರಣ ಉಂಟಾಗುತ್ತದೆ ಹಾಗೂ ಮನೆಯ ಒಂದು ಏಳ್ಗೆ ಹೊಂದುತ್ತದೆ ಎಂದು ಹೇಳಲಾಗ್ತದೆ. ಹಾಗೂ ಮನೆಯಲ್ಲಿ ಆಮೆ ತರಲು ನಾವು ಉತ್ತಮ ದಿನಗಳನ್ನು ಯಾವುದು ಅಂತ ಹೇಳೋದಾದರೆ ಬುಧವಾರ ಹಾಗೂ ಶುಕ್ರವಾರ. ಈ ದಿನಗಳಲ್ಲಿ ಮನೆಗೆ ಆಮೆಯನ್ನು ತರುವುದರಿಂದ ಮನೆಯಲ್ಲಿ ಲಕ್ಷ್ಮೀ ಕೃಪಾ ಕಟಾಕ್ಷ ದೊರೆಯುತ್ತದೆ ಎಂದು ಹೇಳಲಾಗ್ತದೆ ವಾಸ್ತುಶಾಸ್ತ್ರದ ಪ್ರಕಾರ. ಹೌದು ಸ್ನೇಹಿತರೆ. ನಂತರ ಮನೆಯಲ್ಲಿ ಅತ್ಯಂತ ಪಾಸಿಟಿವ್ ವಾತಾವರಣ ತುಂಬಲು ಹೆಚ್ಚಿನ ಪಾತ್ರ ವಹಿಸುವಂಥದ್ದು ಡ್ರೀಮ್ ಕ್ಯಾಚರ್. ನಿಮಗೆಲ್ಲ ನೋಡಿರಬಹುದು ಅಥವಾ ಕೇಳಿರಬಹುದು. ವಾಸ್ತು ಪ್ರಕಾರ ಡ್ರೀಮ್ ಕ್ಯಾಚರ್ ಸ್ಪೈಡರ್ ವೆಬ್ ರೀತಿಯಲ್ಲಿ ಇರುತ್ತದೆ. ಮಕ್ಕಳು, ಅದರಲ್ಲೂ ಮನೆಯಲ್ಲಿ ಮಕ್ಕಳು ಇದ್ದರೆ ಮಕ್ಕಳಿಗೆ ಕೆಟ್ಟ ಕನಸು ಬೀಳದಂತೆ ನೋಡಿಕೊಳ್ಳುತ್ತದೆ ಎಂದು ಹೇಳಲಾಗ್ತದೆ. ಅದು ಕೇವಲ ಒಳ್ಳೆಯ ಕನಸುಗಳನ್ನು ಹಾದು ಹೋಗಲು ಮತ್ತು ಅದೇ ಗರಿಗಳ ಮೂಲಕ ಮಗುವನ್ನು ತಲುಪಲು ಅನುವು ಮಾಡಿಕೊಡುತ್ತದೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಮಕ್ಕಳು ಏನಾರು ಹೊಂದಿದರೆ ನೀವು ಮಸ್ಟ್ ಅಂಡ್ ಶುಡ್ ಆಗಿ ಡ್ರೀಮ್ ಕ್ಯಾಚರನ್ನು ಹಾಕಲೇಬೇಕಾಗುತ್ತದೆ ಹ್ಯಾಂಗರ್ಗೆ. ಹೌದು ಸ್ನೇಹಿತರೆ, ಇದು ಒಂದು ಪರಿಣಾಮಕಾರಿಯಾದ ಒಂದು ಪಾಸಿಟಿವ್ ವೈಬ್ಸ್ ಅನ್ನು ತರ್ತಕ್ಕಂತಹ ವಸ್ತುವಾಗಿದೆ. ನಂತರ ವಾಟರ್ ಫೌಂಟೇನ್ಸ್, ಹೌದು, ನೀರಿನ ಕಾರಂಜಿ. ಮನೆಯಲ್ಲಿ ಹೆಚ್ಚಿನ ಮನೆಗಳಲ್ಲಿ ಈ ಒಂದು ವಾಟರ್ ಫೌಂಟೇನ್ಸ್ಗಳನ್ನು ಯೂಸ್ ಮಾಡ್ತಾ ಇರ್ತಾರೆ. ಇದು ಒಂದು ಅಕಸ್ಮಾತ್ತಾಗಿ ನಿಮ್ಮ ಮನೆಯಲ್ಲಿ ವಾಟರ್ ಫೌಂಟೇನ್ಸ್ಗಳು ಇಲ್ಲದಿದ್ದರೆ ನೀವು ಏನು ಮಾಡಬೇಕು ಅಂದರೆ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸಲು ಹರಿಯುವ ನದಿಯನ್ನು ಅಥವಾ ಹರಿಯುವ ನೀರಿನ ಒಂದು ಪೇಂಟಿಂಗನ್ನು ಗೋಡೆಗೆ ಹಾಕಬಹುದು. ಇದು ಸಹ ಪರಿಣಾಮಕಾರಿಯಾಗಿ ನಿಮಗೆ ಯೂಸ್ ಆಗಬಹುದು. ಮನೆಯಲ್ಲಿ ಅಕಸ್ಮಾತ್ ನೀರಿನ ಕಾರಂಜಿ ಇದ್ದರೆ ಅದನ್ನು ನೀವು ಉತ್ತರ ದಿಕ್ಕಿನಲ್ಲಿಡಬೇಕಾಗುತ್ತದೆ. ಹಾಗೂ ಮನೆಯ ದಕ್ಷಿಣ, ಆಗ್ನೇಯ ಅಥವಾ ಪಶ್ಚಿಮದಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ವಾಟರ್ ಫೌಂಟೇನ್ಸ್ಗಳನ್ನ ಇಡಬಾರದು. ನಂತರ ಸ್ನೇಹಿತರೆ, ತುಂಬಾ ಪಾಪ್ಯುಲರ್ ಆಗಿರ್ತಕ್ಕಂಥದ್ದು ಹಾಗೂ ಪರಿಣಾಮಕಾರಿಯಾಗಿರ್ತಕ್ಕಂತಹ ನೀವು ಕೇಳಿರಬಹುದಾದ ಸಾಲ್ಟ್ ಲ್ಯಾಂಪ್. ಹೌದು, ಈ ಒಂದು ಸಾಲ್ಟ್ ಲ್ಯಾಂಪನ್ನು ಹೆಚ್ಚಾಗಿ ಜನ ಯೂಸ್ ಮಾಡ್ತಾರೆ.
ಇದು ಒಂದು ಪಾಸಿಟಿವ್ ವೈಬ್ಸ್ ಅನ್ನು ಮನೆಯಲ್ಲಿ ನೆಗೆಟಿವ್ ಶಕ್ತಿಗಳಿಂದ ಹಾಗೂ ಕೆಟ್ಟ ದೃಷ್ಟಿಗಳಿಂದ, ಕೆಟ್ಟ ದೋಷಗಳಿಂದ ಮನೆಯನ್ನು ರಕ್ಷಣೆ ಮಾಡುವುದರಲ್ಲಿ ಪರಿಣಾಮಕಾರಿಯಾಗಿದೆ ಎಂದು ಹೇಳಲಾಗ್ತದೆ. ಹೌದು, ಈ ಒಂದು ಉಪ್ಪಿನ ದೀಪಗಳು ಅಂದರೆ ಸಾಲ್ಟ್ ಲ್ಯಾಂಪ್, ವಿಶೇಷವಾಗಿ ಹಿಮಾಲಯನ್ ಉಪ್ಪಿನ ದೀಪಗಳು ನಿಮ್ಮ ಮನೆಯನ್ನು ಸುತ್ತಲಿನ ಪರಿಸರವನ್ನು ಫ್ರೆಶ್ ಆಗಿಸುತ್ತದೆ ಹಾಗೂ ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ವಾತಾವರಣವನ್ನು ಹೊರದೂಡಿಸುತ್ತದೆ. ಇದರಿಂದ ನಿಮ್ಮ ಮನಸ್ಸು ಹಾಗೂ ಹೃದಯ ಹಾಗೂ ನಿಮ್ಮ ಮನೆ ಅತ್ಯಂತ ನೆಮ್ಮದಿಯಿಂದ ಸಂತಸದಿಂದ ಇರುವುದಕ್ಕೆ ಇದು ಹೆಚ್ಚಿನ ಒಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡಬಹುದು ಅಂತ ಹೇಳಲಾಗ್ತದೆ. ಸಾಲ್ಟ್ ಲ್ಯಾಂಪ್ ಇನ್ನು ಮನೆಯಲ್ಲಿ ಇಡುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಿಸುತ್ತದೆ ಹಾಗೂ ಮನೆಯಲ್ಲಿ ಒಂದು ಧನದ ಆಕರ್ಷಣೆಯಾಗುತ್ತದೆ ಎಂದು ಹೇಳಲಾಗ್ತದೆ. ನಂತರದ ವಸ್ತು ಹರಳುಗಳು, ಕ್ರಿಸ್ಟಲ್ಸ್. ಹರಳುಗಳು ಮಲಗುವ ಕೋಣೆಯಲ್ಲಿ ಇಡಲು ತುಂಬ ಅದೃಷ್ಟದ ವಸ್ತುಗಳು. ಮನೆಯ ವಿವಿಧ ಭಾಗಗಳಲ್ಲಿ ನೀವು ಇದನ್ನು ಹರಳುಗಳನ್ನು ಇಡುವುದರಿಂದ ಸೃಜನಶೀಲತೆಗೆ ಸಹಾಯ ಮಾಡುತ್ತವೆ. ಮನೆಯಲ್ಲಿರ್ತಕ್ಕಂಥ ಜನರನ್ನ ಹೆಚ್ಚಾಗಿ ಆಕ್ಟಿವ್ ಆಗಿರುವುದಕ್ಕೆ ಈ ಒಂದು ಹರಳುಗಳು ಹೆಚ್ಚಾಗಿ ಕೆಲಸ ಮಾಡುತ್ತದೆ. ಅದರಲ್ಲೂ ಅಜುಲೇಟ್ಸ್ ಅಥವಾ ಪರೆಟ್ ಅಂತ ವಸ್ತುಗಳು ಸಂಪತ್ತನ್ನು ಆಕರ್ಷಣೆ ಮಾಡುತ್ತದೆ ಎಂದು ಹೆಚ್ಚಾಗಿ ಹೇಳಲಾಗ್ತದೆ. ನಂತರ ಹಾರ್ಸ್ ಶೂಸ್. ಸಾಮಾನ್ಯವಾಗಿ ನೀವು ಕೆಲವರ ಮನೆಗಳಲ್ಲಿ ನೋಡಿರ್ತೀರಾ. ವಾಸ್ತು ಪ್ರಕಾರ ಮನೆಗೆ ಮತ್ತೊಂದು ಅದೃಷ್ಟದ ವಿಷಯವೆಂದರೆ ಅದು ಹಾರ್ಸ್ ಶೂಸ್. ಪ್ರವೇಶದ್ವಾರದಲ್ಲಿ ಯು ಆಕಾರದಲ್ಲಿ ಹಾರ್ಸ್ ಶೂಗಳನ್ನು ಹಚ್ಚಿರ್ತಾರೆ. ಇದು ಮ್ಯಾಗ್ನೆಟ್ ಇಡುವುದು ಸಂಪ್ರದಾಯವಾಗ್ಬಿಟ್ಟಿದೆ. ಇದು ನಕಾರಾತ್ಮಕ ಶಕ್ತಿಗಳನ್ನು ಒಳ ಬರೋದಕ್ಕೆ ಬಿಡೋದಿಲ್ಲ ಎಂಬ ಒಂದು ನಂಬಿಕೆ ಕೂಡ ಇದೆ. ಹೌದು ಸ್ನೇಹಿತರೆ, ಈ ಒಂದು ಹಾರ್ಸ್ ಶೂಸ್ಗಳನ್ನು ನಾವು ಮನೆಯ ಒಂದು ಪ್ರವೇಶ ದ್ವಾರದಲ್ಲಿ ಮುಖ್ಯ ಬಾಗಿಲಿಗೆ ಹಾಕೋದ್ರಿಂದ ಯಾವುದೇ ರೀತಿಯ ನೆಗೆಟಿವ್ ವಾತಾವರಣ ಮನೆಗೆ ಒಳಗೆ ಬರೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಾಗ್ತದೆ. ನಂತರ ನೋಡುವುದಾದರೆ ಫಿಶಸ್, ಮೀನನ್ನು ಅಳವಡಿಸಿಕೊಳ್ಳುವುದು ಮನೆಗೆ ಅದೃಷ್ಟದ ವಸ್ತು. ಹೌದು, ಅವುಗಳ ನಿರಂತರ ಚಲನೆ ಮನೆಗೆ ಚಲನಶೀಲತೆಯನ್ನು ತರುತ್ತದೆ. ಫಿಶ್ ಅಕ್ವೇರಿಯಂ ಅಂತಹ ವಸ್ತುಗಳನ್ನು ನಾವು ಮನೆಯಲ್ಲಿ ಇಡುವುದರಿಂದ ಮನೆಯ ಚೈತನ್ಯವಾಗಿರಿಸುತ್ತದೆ ಮತ್ತು ಯಾವುದೇ ರೀತಿಯ ವಾಸ್ತು ದೋಷ ನಿವಾರಣೆಯಾಗುತ್ತದೆ. ಮನೆಯಲ್ಲಿರತಕ್ಕಂಥ ನೆಗೆಟಿವ್ ವಾತಾವರಣದಿಂದ ನೀವು ಮುಕ್ತಿ ಹೊಂದಬಹುದು ಹಾಗೂ ಯಾವುದೇ ದೋಷದಿಂದ ಮುಕ್ತಿ ಹೊಂದಿ ಜೀವನದಲ್ಲಿ ಇರತಕ್ಕಂಥ ಹೆಚ್ಚಿನ ಅಡೆತಡೆಗಳಿಂದ ಈ ಒಂದು ಫಿಶ್ ಅಕ್ವೇರಿಯಂ ನಿವಾರಣೆಯಾಗುತ್ತದೆ ಅಂತ ಹೇಳಲಾಗ್ತದೆ. ನಂತರ ಅತ್ಯಂತ ಮುಖ್ಯವಾದ ವಿಚಾರ, ನಮ್ಮ ವೈದಿಕ ಧರ್ಮದಲ್ಲಿ ಸಂಪ್ರದಾಯವಾಗಿ ಎಲ್ಲರೂ ಬಳಸ್ತಕ್ಕಂತಹದ್ದು ಧೂಪು. ಹೌದು, ಈ ಧೂಪ ದ್ರವ್ಯವನ್ನು ಸುಡುವುದು. ಹೌದು, ನೀವು ನೋಡಿರಬಹುದು ಮಸೀದಿಗಳಲ್ಲಿ ಅಥವಾ ಮಂದಿರಗಳಲ್ಲಿ, ದೇವಾಲಯಗಳಲ್ಲಿ ಅಗರಬತ್ತಿ ಅಥವಾ ಧೂಪವನ್ನು ಸುಡುತ್ತಾರೆ. ಇದು ನಮ್ಮ ಈಗಿನ ಕಾಲದಲ್ಲ, ಯುಗಗಳಿಂದಲೂ ಆಚರಣೆ ಇದೆ. ಯುಗಗಳಿಂದಲೂ ಆಚರಣೆಯಲ್ಲಿದೆ ಎಂದರೆ ಅದಕ್ಕೆ ಒಂದು ಕಾರಣ ಅನ್ನೋದು ಇರಲೇಬೇಕಲ್ವಾ? ಹೌದು, ಧೂಪಕ್ಕೆ ವೈದಿಕ ಶಾಸ್ತ್ರದಲ್ಲಿ ವಿಶೇಷವಾದ ಮಹತ್ವವಿದೆ. ಇದು ಒಂದು ಕೆಟ್ಟ ದೃಷ್ಟಿಯನ್ನ ಸುಡುತ್ತದೆ ಎಂದು, ಹಾಗೆ ನಕಾರಾತ್ಮಕತೆಯನ್ನ ಮನೆಯಿಂದ ಹೊರಹಾಕುತ್ತದೆ ಎಂದು ಹೇಳಲಾಗ್ತದೆ. ಇದರಿಂದ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಹೆಚ್ಚಾಗಿ ಇರುತ್ತದೆ. ಹಾಗೂ ಈ ಒಂದು ಧೂಪವನ್ನು ನಾವು ನಿರಂತರವಾಗಿ ಬಳಸೋದ್ರಿಂದ ಆ ಮಹಾಲಕ್ಷ್ಮಿಯ ಕೃಪೆಗೆ ನಾವು ಪಾತ್ರರಾಗಬಹುದು ಎಂದು ಹೇಳಲಾಗ್ತದೆ. ಲಕ್ಷ್ಮಿ ಇದ್ದಲ್ಲಿ ಯಾವ ನಕಾರಾತ್ಮಕತೆಯು ಮನೆಗೆ ಸುಳಿಯುವುದಿಲ್ಲ, ದರಿದ್ರತನೆ ಎಂಬುದು ಹೊರದು ಹೋಗುತ್ತದೆ. ಹಾಗಾಗಿ ನಾವು ನಿರಂತರ ಪ್ರತಿನಿತ್ಯ ಈ ಧೂಪಗಳನ್ನು ಬಳಸೋದ್ರಿಂದ ಮನೆಯನ್ನು ಹೆಚ್ಚಾಗಿ ಪಾಸಿಟಿವ್ ವೈಬ್ಸ್ ಆಗಿ ಯೂಸ್ ಮಾಡಬಹುದು ಹಾಗೂ ಪಾಸಿಟಿವ್ ವೈಬ್ಸ್ ಇಂದ ಮನೆ ತುಂಬಿರುತ್ತೆ. ಈ ರೀತಿಯಾದ ಕೆಲವು ಆಚರಣೆಗಳನ್ನು, ಕೆಲವು ವಸ್ತುಗಳನ್ನು ನಾವು ಮನೆಯಲ್ಲಿ ಇಡುವುದರಿಂದ ನಮ್ಮ ಮನೆಯನ್ನು ಕೆಟ್ಟ ದೃಷ್ಟಿಗಳಿಂದ ಹಾಗೂ ನೆಗೆಟಿವ್ ವಾತಾವರಣದಿಂದ ಸಂರಕ್ಷಣೆ ಮಾಡಬಹುದು. ಈ ಚಿಕ್ಕ ಪುಟ್ಟ ಸಲಹೆಗಳು ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಬದಲಾವಣೆಯನ್ನು ತರುವುದರಲ್ಲಿ ಯಾವುದೇ ಸಂಶಯವಿಲ್ಲ ಸ್ನೇಹಿತರೆ. ಈ ಒಂದು ಪುಟ್ಟ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತೀನಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.